ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ನಾ ಇವತ್ತು ಮೊಟ್ಟೆ ಚಪಾತಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡಿರಿ. ಬ್ಯಾಚುಲರ್ಸ್ ಅದ ಮಾಡ್ಕೋಬೋದು, ಮತ್ತು ಸೂಪರಾಗಿರ್ತದೆ. ನಾವೊಂದು 3 ಎಗ್ ತೊಗೊಂಡಿನಿ. 3 ಮೊಟ್ಟೆ ತೊಗೊಂಡು ಒಡೆದು ಹಾಕೋತೀನಿ. ಮೊಟ್ಟೆ ಒಡೆದು ಹಾಕ್ಕೊಂಡು ಇದೆಲ್ಲ ಬೀಟ್ ಮಾಡ್ತೀನಿ. ಮೊಟ್ಟೆ ಇದೆಲ್ಲ ಚೆಂದ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಎಲ್ಲ ಬೀಟ್ ಮಾಡಿಕೊಂಡು ಅಂದರೆ ಸಾಫ್ಟ್ ಆಗ್ತವೆ ಚಪಾತಿ. ಈ ಥರ ಮಾಡಿದೆವು ಅಂದ್ರೆ ಯಾರಿಗೆಲ್ಲ ಟೈಮ್ ಇರಲ್ಲ ನೋಡ್ರಿ ಚಪಾತಿ ಪಲ್ಯ ಮಾಡೋಕೆ, ಈ ಥರ ಮಾಡ್ಕೊಂಡು ತಿನ್ಬೋದು. ಒಂದು ಸ್ವಲ್ಪ ಅರ್ಶಿನ ಹಾಕ್ತೀನಿ ರೀ. ಬೀಟ್ ಮಾಡೋದಾಗ್ಯದ. ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನ, ಕೆಂಪು ಖಾರ ರುಚಿ ಖಾರ ನೋಡ್ಕೊಂಡು ಹಾಕ್ರಿ. ನಾ 1 ಸ್ಪೂನ್ ಹಾಕಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಚಿಕನ್ ಮಸಾಲೆ ಬೇಕಂದ್ರೆ ಹಾಕ್ರಿ, ಬೇಡ ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಸ್ಪೂನ್ ಹಾಕಿನಿ. ಇದನ್ನು ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊತೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡ್ರಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಡ್ತೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ. ಈಗ ಸಣ್ಣಗೆ ಚಾಕರ್ನಾಗ ಕಟ್ ಮಾಡಿದ್ರಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂದು 4 ಹೆಸರು ಬೆಳ್ಳುಳ್ಳಿ ತೊಗೊಂಡಿನಿ. ಒಂದು ಸಣ್ಣ ಕಟ್ ಮಾಡಿಟ್ಟು ಈರುಳ್ಳಿ ತೊಗೊಂಡಿನಿ. ಫುಲ್ ಸಣ್ಣ ಕಟ್ ಮಾಡೀನಿ ರೀ. ಟೊಮಾಟೊ ಒಂದು ಟೊಮಾಟೊ ಸಣ್ಣ ತೊಗೊಂಡಿನಿ. ಕೊತ್ತಂಬರಿ ಇದನ್ನು ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊತೀನಿ ರೀ. ನೀಟಾಗೆ ಮೊಟ್ಟೆ ಒಳಗೆ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಈ ಥರ ಎಲ್ಲ ಮೊಟ್ಟೆ ಒಳಗೆ ನೀಟಾಗಿ ಮಿಕ್ಸ್ ಮಾಡಿ, ಈಗ ನೀಟಾಗಿ ಮಿಕ್ಸ್ ಆಗಿದ್ರಿ. ಒಂದು 2 ಬೌಲ್ ಹಿಟ್ಟು ತೊಗೋತೀನಿ, ಗೋಧಿ ಹಿಟ್ಟು. ಒಂದು 2 ಬೌಲ್ ಅಷ್ಟು ತೊಗೊಂಡಿನಿ ರೀ ನಾ ಗೋಧಿ ಹಿಟ್ಟು. ನಿಮಗೆ ಎಷ್ಟು ಜನ ಇದ್ದೀರಿ ನೋಡ್ಕೊಂಡು ತಗೋರಿ. ನಾ 2 ಬೌಲ್ ತೊಗೊಂಡಿನಿ. ಈಗಿನ ಮೊಟ್ಟೆ ಒಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಹಿಟ್ಟು. ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು ರೀ. ದೋಸೆ ಹಿಟ್ಟದಕ್ಕಿಂತ ಸ್ವಲ್ಪ ಗಟ್ಟಿರ್ಬೇಕು ಹಿಟ್ಟು. ಪ್ಯಾಟರ್ನ ಆ ಥರ ಮಾಡ್ಕೋಬೇಕು ನಾವು. ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಗಂಟು ಉಳ್ಕೋಬಾರ್ದು ರೀ. ನೀಟಾಗಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೀರ ನೋಡ್ಕೊಂಡು ಹಾಕಬೇಕು. ಅರ್ಜೆಂಟಾಗಿ ಚಪಾತಿ ಪಲ್ಯ ಎಲ್ಲಿ ಮಾಡೋಣಪ್ಪ, ಮಕ್ಕಳು ಸ್ಕೂಲ್ದಿಂದ ಬರೋಣ, ಅಲ್ಲಿ ಟಿಫಿನ್ಕಲ್ಲಿ ಅರ್ಜೆಂಟಾಗಿ ಮಾಡ್ಕೊಡ್ಬೋದು ರೀ ಇದು. ಮತ್ತು ಟೇಸ್ಟ್ನು ಸೂಪರಾಗಿರ್ತದೆ. ನೋಡಿರಿ, ಒಂದು ಸಲ ಟ್ರೈ ಮಾಡಿ ನೋಡಿರಿ. ನೋಡಿರಿ, ಸ್ವಲ್ಪ ನೀರು ಹಾಕಿ ಈ ಥರ ರೆಡಿ ಮಾಡ್ಕೋಬೇಕಿತ್ತು. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಈ ಥರ ನೀರು ಹಾಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ. ದೋಸೆ ಹಿಟ್ಕಿಂತ ಸ್ವಲ್ಪ ಮೀಡಿಯಮ್ ಇರ್ಬೇಕು ರೀ. ಈ ಥರ ಆದ್ರೆ ಸಾಕು ನೋಡಿರಿ. ಬ್ಯಾಟರ್ ಮಿಕ್ಸ್ ಹಿಟ್ಟು ರೆಡಿ ಆಗ್ಯದ. ಈಗ ಹಿಟ್ಟು ನೀವು ದೋಸೆ ಹಂಚಿಡ್ಬೋದು, ಯಾವಾಗಲೂ ಇಟ್ಬೋದು. ನಾನು ದೋಸೆ ಸಣ್ಣ ಕಡೆ ಇಟ್ಕೊಂಡಿಂತ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಹಂಚಿಗೆ ಎಣ್ಣೆ ಹಚ್ತೀನಿ ರೀ. ಈಗ ಹಾಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಹಾಕೋಬೋದು. ದೋಸೆ ಹಂಚ್ಮ್ಯಾಗ ಮಾಡ್ಕೋಬೋದು. ಚೆಂದ ಆಗ್ತವೆ. ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡನೂ ಆಗ್ತಾವೆ ನೋಡಿರಿ. ತಿನ್ನಕ್ಕೆ ಭಾಳ ಟೇಸ್ಟ್ನೂ ಆಗ್ತವೆ. ಚಪಾತಿ ಪಲ್ಯ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿತದಲ್ಲ ರೀ. ಇದು ಬೇಗನೆ ಮಾಡಿಕೊಡ್ಬೋದು. ಮಕ್ಕಳಿಗೆ ಅರ್ಜೆಂಟ್ದಾಗ ಮಾಡಿಕೊಡ್ಬೋದು. ತಿರುಗಿಸಿ ಹಾಕ್ತೀನಿ ನೋಡಿರಿ. ಎಷ್ಟು ಚೆಂದ ಕಲರ್ನು ಬಂದವ. ಟೇಸ್ಟ್ ಭಾಳ ಚೆಂದ ಇರ್ತದೆ ರೀ. ಇದು ಭಾಳ ಸೂಪರ್ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ತಿರುಗಿಸಿ ಎಲ್ಲ ಕಡೆ ಬೇಯಿಸ್ಕೋಬೇಕ್ರಿ. ಈ ಥರ ಎಲ್ಲ ಇದೇ ಥರ ರೆಡಿ ಮಾಡ್ಕೋಬೇಕ್ರಿ. ನೋಡಿರಿ, ಕಲರ್ನು ಎಷ್ಟು ಚೆಂದ ಬಂದವ. ಭಾಳ ಸೂಪರ್ ಆಗ್ತವೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನನ್ನೋದು ಕಮೆಂಟ್ ಮಾಡಿ ಹೇಳ್ಬೋದು.
ಧನ್ಯವಾದಗಳು.